ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಂದಿನಿ ಫ್ರಮ್ ಮೈ ಶ್ರೀ ಕ್ರಿಯೇಷನ್ ಬ್ಯಾಂಗ್ಳೂರ್. ಇವತ್ತು ನಾನು ನಿಮಗೆಲ್ಲರಿಗೂ ಜಡೆ ಬಿಲ್ಲೆ ಮಾಡೋದು ಹೇಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲಾಗಿ ಜಡೆ ಬಿಲ್ಲೆ ಮಾಡೋದು ಹೇಗೆ ಮನೆಯಲ್ಲೇನೆ ಅಂತಲೇ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದು ದೊಡ್ಡ ಸೈಜ್ ಇರೋದು. ಇದು ಒಂದು ರೆಡಿ ಮಾಡಿಟ್ಟಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದೇ ಥರ ನಾನು ರೆಡಿ ಮಾಡೋದು ಹೇಗೆ ಅನ್ನೋದನ್ನು ಈ ಬಿಲ್ಲೆಗೆ ನಾನು ತೋರಿಸ್ತಾ ಇದ್ದೀನಿ. ಇದು ದೊಡ್ಡದ ಬಿಲ್ಲೆ, ಇದ್ರ ನೆಕ್ಸ್ಟ್ ಸೈಜ್ದು ಚಿಕ್ಕದ ಬಿಲ್ಲೆಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ. ಓಕೆ, ಸೊ ಮೊದಲಿಗೆ ನಾವು ಈ ಥರ ಕ್ಯಾನ್ವಸ್ ತೊಗೊಂಡಿದ್ದೀನಿ. ನಾನು ಇದನ್ನು ಈ ಸೈಜಿನ ಸರ್ಕಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ ಅಲ್ವಾ, ಈ ಸೈಜ್ ಇದರಲ್ಲಿ ಸರ್ಕಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಇವಾಗ ಒಂದು ಗ್ಲೂ ಗನ್ ಸಹಾಯದಿಂದ ಈ ಥರ ಮಲ್ಲಿಗೆ ಮೊಗ್ಗು ಥರ ಇರೋ ಈ ಮೊಗ್ಗುಗಳನ್ನ ನಾನು ಇದಕ್ಕೆ ಸ್ಟಿಕ್ ಮಾಡ್ಕೊತ ಹೋಗ್ತೀನಿ. ಯಾವಾಗಲೂ ಅಷ್ಟೇ, ನಾವು ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳೋದ್ರಿಂದ ಗ್ಲೂ ಬೇಗ ಡ್ರೈ ಆಗಲ್ಲ. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದನ್ನು ಸ್ಟಿಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ಒಂದೊಂದಾಗೆ ಒಂದ್ರ ಪಕ್ಕದಲ್ಲಿ ಒಂದು ನಿಧಾನಕ್ಕೆ ಸ್ಟಿಕ್ ಮಾಡ್ಕೋಬೇಕು. ಈ ಬಡ್ಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲ ಅಂದರೆ ನಾವೀಗ ಹೂವು ಅದೆಲ್ಲ ಸ್ಟೇಷ್ನರಿ ತರ್ತೀವಲ್ವ, ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು ಅದೆಲ್ಲ ಅವ್ರ ಅಂಗಡಿಗಳಲ್ಲೂ ಸಿಗುತ್ತೆ ಇದು. ಓಕೆ, ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಷ್ಟೇ, ಬಿಸಿ ಇರೋದ್ರಿಂದ ಸ್ವಲ್ಪ ಬೇಗನೂ ಸ್ಟಿಕ್ ಮಾಡಬೇಕು. ಗಾಳಿ ಜಾಸ್ತಿ ಇದ್ದರೆ ಬೇಗ ಆರೋಗೋ ಚಾನ್ಸಸ್ಸು ಇರುತ್ತೆ, ತಣ್ಣಗಾಗಿಬಿಡುತ್ತೆ. ಇದು ತಣ್ಣಗಾದರೆ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಾಗಿ ಇದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಒಂದೊಂದಾಗಿಯೇ ಈಕ್ವಲಲ್ಲಿ ನೋಡಿ. ಕೆಲವೊಂದು ಹತ್ರ ನಂದು ಈ ಥರ ಅದಕ್ಕಿದ್ದಾಗ ನೋಡ್ಕೋಬೇಕು, ಸ್ವಲ್ಪ ಸೈಜ್ ವೇರಿಯೇಷನ್ ಆದರೂ ಹಿಂದೆ ಮುಂದೆ ಆಗಿಬಿಡತ್ತೆ. ಸೊ ಅದಕ್ಕೆ ಆದಷ್ಟು ಬೇಗನೆ ಸ್ವಲ್ಪ ನೋಡ್ಕೊಂಬಿಟ್ಟು ಈ ಬಡ್ಗಳನ್ನ, ಚಿಕ್ಕದ ಬಡ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಮಾರ್ಕೆಟಲ್ಲಿ ಎರಡು ರೀತಿ ಬಡ್ಸ್ ಅವೈಲೇಬಲ್ ಇದೆ. ಇದು ಒಂದು ದೊಡ್ಡದು ಮೊಗ್ಗು ಬರುತ್ತೆ, ಒಂದು ಚಿಕ್ಕದು ಬರುತ್ತೆ. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಇದು ಅಂಗಡಿಯಲ್ಲಿ ತಂದಿರೋದ್ರಿಂದ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಇರುತ್ತೆ ಅಲ್ವಾ. ಪರವಾಗಿಲ್ಲ, ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ಟಿಕ್ ಮಾಡಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಪ್ರೆಸ್ ಮಾಡಿಲ್ಲ ಅಂದರೆ ಈ ಥರ ಕಿತ್ಕೊಳ್ಳೋ ಚಾನ್ಸಸ್ಸು ಇದೆ. ಸೊ ಪರವಾಗಿಲ್ಲ, ಕಿತ್ಕೊಂಡ್ರೆ ಕೆಲವೊಂದು ಸರ್ತಿ ಒಂದೊಂದು ಬಿಟ್ಕೊಳ್ಳುತ್ತೆ. ಅದರಲ್ಲಿ ಇನ್ನೊಂದನ್ನು ಅಂಟಿಸ್ಬೋದು. ಓಕೆನಾ, ಈ ಥರ ಇದು ಒಂದು ಲೇಯರ್ ರೆಡಿಯಾಗಿದೆ. ಇವಾಗ ಇದೇ ಥರ ಇನ್ನೂ ಒಂದು ಲೇಯರ್ ಆಗಬೇಕು. ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದರಲ್ಲಿ ನೋಡ್ಕೊಳ್ಳಿ, 2 ಲೇಯರ್ ಬಂದಿದೆ ಹೂವು ಅಲ್ವಾ. ಆಮೇಲೆ ಈ ಬ್ರೋಚ್ ಬಂದಿದೆ. ಈ ಬ್ರೋಚನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಲ್ವಾ. ಇದರಲ್ಲಿ ನಿಮಗೆ ಯಾರಿಗಾನು ಡೌಟ್ ಇದ್ದರೆ, ಏನಾದ್ರು ಪ್ರಶ್ನೆ ಕೇಳಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಇವಾಗ ನೋಡಿ, 2ನೇ ಲೇಯರ್ ಹಾಕ್ತಾಯಿದ್ದೀನಿ. 2ನೇ ಲೇಯರ್ ಹಾಕುವಾಗ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹಾಕೋಬೇಕು. ಯಾಕಂದರೆ ಒಂದು ಬಡ್ ಮೇಲೆ ಇನ್ನೊಂದು ಬಡ್ನ ನಾವು ಕೂರಿಸ್ಕೋಬೇಕು. ಸ್ವಲ್ಪ ಕೂತ್ಕೊಳ್ಳೋ ತನಕ ಎರಡೆರಡೇ ಇದರಲ್ಲಿನೇ ನಾವು ಹಾಕೊಂಡ್ರೆ ಒಳ್ಳೆಯದು. ಎರಡೆರಡೇ ಹಾಕ್ಕೊಂಡ್ರೆ ಕ್ಲೀನಾಗಿ ನಮಗೆ ಮ್ಯಾನೇಜ್ ಆಗುತ್ತೆ ಅಂಟಿಸ್ಕೊಳ್ಳೋಕ್ಕೆ ಇದ್ರ ಮೇಲೆ. ನೋಡಿ, ಇದನ್ನು ಹಾಕಿ ಒಂದು 2 ನಿಮಿಷ
ಒಂದೇ ಒಂದು ಸೆಕೆಂಡು ಇಟ್ಕೊಂಡ್ರೂ ಸಾಕು, ಅದು ಅಂಟ್ಕೊಳ್ಳುತ್ತೆ. ಬಟ್ ಅಂಟ್ಕೊಳ್ಳೋ ತನಕ ಸ್ವಲ್ಪ ನಾವು ವೇಟ್ ಮಾಡಬೇಕು. ಇದು ಬಿಸಿ ಇರೋದರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಗೊಬ್ಬೆ ಬರೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೇಗ ಚಿಕ್ಕ ಚಿಕ್ಕದನ್ನೇ ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಬರಬೇಕು. ಸಾಮಾನ್ಯವಾಗಿ ಗ್ಲೂಗನ್ನು ಎಲ್ಲರ ಮನೆಯಲ್ಲೂ ಇರುತ್ತೆ. ಮಕ್ಕಳಿಗೆ ಏನಾದ್ರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೊಳ್ಳೋಕ್ಕೋ ಇಲ್ಲ ನಮಗೇನಾದ್ರು ಯೂಸ್ಗೋ ಒಂದು ಇಟ್ಕೊಂಡಿದ್ರೆ ಚೆನ್ನಾಗೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಗ್ಲೂಗನ್ನು. ಇವಾಗ ಸಾಮಾನ್ಯವಾಗಿ ತುಂಬ ವೆರೈಟೀಸ್ ಆಫ್ ಗ್ಲೂಸು ಬಂದಿದೆ ಮಾರ್ಕೆಟಲ್ಲಿ. ಆ ಥರ ಇರೋದ್ರಿಂದ ಯಾರಿಗೂ ಕಷ್ಟ ಆಗಲ್ಲ ಯೂಸ್ ಮಾಡೋಕ್ಕೆ ಮೋಸ್ಟ್ಲಿ. ಸ್ವಲ್ಪ ಬೇಸ್ ಚೆನ್ನಾಗಿ ಹಾಕ್ಕೊಂಡಿದ್ರೆ ಈಸಿಯಾಗಿ ಒಂದ್ರ ಮೇಲೆ ಒಂದು ಕ್ಲೀನಾಗಿ ಬರುತ್ತೆ. ಏನಪ್ಪ ಎಲ್ಲ ಅಂಗಡಿನಲ್ಲೇ ತೊಗೊಂಬರ್ಬೇಕು ಅನ್ನೋ ಆಗಿಲ್ಲ. ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ನಾವು ಮಾಡಿದ್ರೆ ನಮಗೂ ಖುಷಿ ಇರುತ್ತೆ. ನೋಡು, ನಾವು ಲಕ್ಷ್ಮಿಗೋಸ್ಕರ ಎಲ್ಲ ಹೊರಗಡೆಯಿಂದನೇ ತರೋದಲ್ಲ, ನಾವು ಏನಾದರೂ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಖುಷಿ ನಮ್ಮ ಮನಸ್ಸಲ್ಲೂ ಇರುತ್ತೆ. ಯಾವಾಗಲೂ ಅಷ್ಟೇ ಕ್ರಿಯೇಟಿವಿಟಿ ಅನ್ನೋದು ಹೆಣ್ಮಕ್ಳಲ್ಲಿ ಇದ್ದೇ ಇರುತ್ತೆ. ಅದನ್ನು ನಾವು ಗುರುತಿಸ್ಕೋಬೇಕಷ್ಟೆ. ಈ ಥರ ನೋಡಿ, ಒಂದೇ ಲೈನಲ್ಲಿ ಕ್ಲೀನಾಗಿ ಬರ್ತಾಯಿದೆ ಅಲ್ವಾ, ನೀಟಾಗಿ. ಸೊ ಈ ಥರ ಬಿಸಿ ಇರೋದ್ರಿಂದ ಸ್ವಲ್ಪ ಅನಿಸುತ್ತೆ ಕೆಲವೊಂದು ಸರ್ತಿ ಸುಟ್ಬಿಡುತ್ತೇನೋ ಅಂತ. ಸ್ವಲ್ಪ ನಿಧಾನಾಗಿ ನೀಟಾಗಿ ಯೂಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಜೋರಾಗಿ ಸುಡೋದು ಇಲ್ಲ ಕೈ. ಅದು ಗ್ಲೂಗಂದು ಸ್ವಲ್ಪ ಈ ಥರ ವೈಟ್ ಬರುತ್ತೆ. ಸೊ ಅದನ್ನು ಸೈಡಲ್ಲಿ ಮಾಡ್ಕೋಬೇಕು. ಇದು ಹೀಗೆ ಇದಿಷ್ಟೂ ಈಗ ಕಂಪ್ಲೀಟ್ ಮಾಡ್ಕೊಳ್ಳೋ ಟೈಮ್ ಬಂದೇ ಆಗೋಯ್ತು ನೋಡಿ. ಇದಿಷ್ಟು ಈಗ ಈ ಥರ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ. ನೋಡಿ, ಇಲ್ಲೂ ಕೆಲವೊಂದು ಬಿಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಮಗೆ. ಅಲ್ಲಿ ಸ್ವಲ್ಪ ಗ್ಲೂಗನ್ ಹಾಕಿ ಪ್ರೆಸ್ ಮಾಡ್ಕೋಬೇಕಷ್ಟೆ. ಸ್ವಲ್ಪ ಬಿಸಿ ಇರೋ ಗ್ಲೂಗನ್ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀವು ನೋಡ್ಬೋದು. ಇವಾಗ ಇದ್ರೊಳಗೇ ನಾವು ಫಿಕ್ಸ್ ಮಾಡ್ತೀವಿ ಇದನ್ನು. ಇವಾಗ ಒಂದು 2 ರಿಂದ 3 ಸೆಕೆಂಡ್ ಬಿಟ್ಟರೆ ಸ್ವಲ್ಪ ಅದಕ್ಕೆ ಬಿಸಿ ಹಿಡಿದನ್ನು ಇದು ಅಂಟ್ಕೊಂಡ್ಬಿಡುತ್ತೆ ಕ್ಲೀನಾಗಿ. ಒಂದು 2 to 3 ಸೆಕೆಂಡ್ಸ್ ಬಿಡಬೇಕು ಚೆನ್ನಾಗಿ. ಇದನ್ನು ಹಿಂಗಂದು ಕ್ಲೀನಾಗಿ ಇದು ಮಾಡಿಕೊಂಡ್ರೆ ಬಿಟ್ಕೊಳ್ಳಲ್ಲ ಅದೇನೋ, ಬಟ್ ಆದ್ರೂ ಕ್ಲೀನಾಗಿ ನಾವು ಹೋಲ್ಡ್ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ. ಒಂದು 2 ಸೆಕೆಂಡ್ಸ್ ಬಿಡೋಣ ಇದನ್ನು. ಇವಾಗ ಇದು ಕಂಪ್ಲೀಟಾಗಿ ಸ್ಟಿಕ್ ಆಗಿದೆ ನೋಡಿ. ಈಗ ಈ ಬಿಲ್ಲೆನ ಇದಕ್ಕೆ ಸ್ಟಿಕ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಥರ ನಾನೊಂದು ಬ್ಲ್ಯಾಕ್ ಉಲ್ಲನ್ ತೊಗೊಂಡಿದ್ದೀನಿ. ಈ ಉಲ್ಲನ್ನ ನೀವು ನೋಡ್ಬೋದು, ಹಿಂದಗಡೆ ಒಂದು ಹೋಲ್ ಇದೆ ಇದಕ್ಕೆ. ಇದನ್ನು ಹೀಗೇನೆ ನಾವು ಸಿಗಿಸ್ಕೋಬೋದು. ಬಟ್ ಆದ್ರೂ ಬೇರೆ ಏನಾದ್ರು ಹೂವುಗಳು ಇಲ್ಲ ಈ ಥರ ಮೊಗ್ಗುಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಹಬ್ಬಗಳಲ್ಲಿ ಯೂಸ್ ಮಾಡೋದು, ಆಮೇಲೆ ಇಲ್ಲ ಬೇಡ ಅಂದಾಗ ತೆಗೆದ್ಬೋದು. ಅದರಿಂದ ಒಂದೊಂದು ಸರ್ತಿ ಒಂದೊಂದು ಥರ. ಇದನ್ನು ಈ ಥರ ಟೈಟಾಗಿ ಕಟ್ಟಿದ್ದೀನಿ. ಇದಕ್ಕೆ ನೀವು ನೋಡ್ಕೋಬೋದು, ಇದಕ್ಕೆ ಇಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಹಿಂದೆಗಡೆ. ಈ ಹೋಲಿಂದ ನಾನು ಇದನ್ನು ತಗೊಳ್ತೀನಿ. ಇವಾಗ 2 ದಾರಗಳನ್ನು ಇದರಿಂದ ಹೊರಗಡೆ ತಗೊಂಡ್ಬರಬೇಕು.
ಇದು ಕಿತ್ತೋಗ್ತಾ ಇದೆ, ಇದೇನು ಯಾಕೆ ಅಂತ ಅಂದ್ಕೋಬೇಡಿ. ಇದ್ರ ಮೇಲೆ ಇನ್ನೊಂದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾನು ಕ್ಲೀನಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಈ ಥರ ಬಂದಿದೆ ಅಲ್ವಾ. ಇವಾಗ ಎಲ್ಲರೂ ನೋಡ್ತಾ ಇದ್ದೀರಾ, ಈ ಥರ ಇದು ಬಂದಿದೆ. ಇವಾಗ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ಹುಷಾರಾಗಿ ನೋಡಿ, ಇಲ್ಲಿ ಎಡ್ಜಸ್ಸಲ್ಲಿ ಗ್ಲೂಗನ್ನು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿ, ಇದು ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಈ ಥರ ಒಳಗಡೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಇದು ಬಿಲ್ಲೆ ಇದರೊಳಗೆ ಸ್ಟಿಕ್ ಹಾಕ್ಕೊಳ್ಳುತ್ತೆ. ಸ್ವಲ್ಪ ಒಂದು 2 ನಿಮಿಷ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ಕೆಳಗಡೆ ಗ್ಲೂ ಹಾಕಿರ್ತೀವಲ್ವ, ಅದು ಕ್ಲೀನಾಗಿ ಇದ್ರ ಜೊತೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಕೆಲವೊಂದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಹಿಂದೆ ಮುಂದೆ ಆಗುತ್ತೆ ಕೆಲವೊಂದು ಸರ್ತಿ, ಅದನ್ನು ಪ್ರೆಸ್ ಮಾಡುವಾಗ, ನಾವು ಒಳಗೆ ಪ್ರೆಸ್ ಮಾಡುವಾಗ ಹಿಂದೆ ಮುಂದೆ ಆಗುತ್ತೆ. ಸೊ ಅದನ್ನು ನಾವು ಕ್ಲೀನಾಗಿ ಈ ಥರ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡಾದಮೇಲೆ ನಿಮಗೆ ನೋಡ್ತಾ ಇದ್ದೀರಾ ನೀವು, ಈ ದಾರನೂ ಬಂದಿದೆ ಇವಾಗ ಅಲ್ವಾ. ಈ ದಾರನ ಇವಾಗ ನಾನು ಇದೇ ಥರ ಇನ್ನೊಂದು ಕ್ಯಾನ್ವಾಸ್ನ ಇಟ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಇದ್ರೊಳಗೂ ಹೋಲ್ ಇದೆ. ಇದರಲ್ಲಿ 2 ಹೋಲ್ ಮಾಡ್ಕೊಂಡಿದ್ದೀನಿ ನಾನು, ಈ ಕಡೆಗೊಂದು ಈ ಕಡೆಗೊಂದು. ಸೊ ಇದನ್ನು ಇವಾಗ ಈ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಇದನ್ನು ತೊಗೊಂಡ್ಬಿಟ್ಟು ಈಗ ಸ್ವಲ್ಪ ಮೇಲೇ ಇಟ್ಕೋಬೇಕು ಫಸ್ಟು. ಆಮೇಲೆ ಪುನಃ ಇಲ್ಲಿ ಗ್ಲೂ ಹಾಕಬೇಕು ನಾವು. ಗ್ಲೂ ಹಾಕ್ಕೊಂಡು ನೋಡಿ, ಈ ಥರ ಗ್ಲೂ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಒಳಗಡೆನೇ ಗಂಟು ಹಾಕಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ. ಇದು ಯಾಕೆ ಹಾಕಿದ್ದೀನಿ ಅಂತಂದರೆ ಜಡೆಗೆ ಈಸಿಯಾಗಿ ಕಟ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಕಟ್ಕೊಳ್ಳೋಕ್ಕೆ ಬಿಚ್ಚೋಕ್ಕೆ. ಎಣಿಬೇಕು ಅಂತ ಏನು ನೆಸೆಸಿಟಿ ಇಲ್ಲ ಇದನ್ನು. ಇವಾಗ ಕೆಲವು ಮಕ್ಕಳು ಭರತನಾಟ್ಯಕ್ಕೆ ಹೋಗ್ತಾರೆ, ಅವ್ರಿಗೆ ಇಮಿಡಿಯೇಟಾಗಿ ಜಡೆ ಬಿಲ್ಲೆಗಳು ಬೇಕಾಗಿರುತ್ತೆ. ಯಾವಾಗಲೂ ನಾವು ಒಂದೇ ಥರ ಹಾಕೋಕ್ಕಾಗಲ್ಲ. ಇದೇ ಥರ ಬೇರೆ ಬೇರೆದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರೋದು ಹಾಕ್ಬೋದು, ಮಕ್ಕಳಿಗೂ ಹಾಕ್ಬೋದು. ದೇವರಿಗೆ ಎಸ್ಪೆಷಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ರಿಯಲ್ಲಾಗಿ ದುಂಡು ಮಲ್ಲಿಗೆ ಮೊಗ್ಗಿಂದ ಇದ್ರ ಥರನೇ ಕಾಣುತ್ತೆ ನಿಮಗೆ ನೋಡಿ. ಸೇಮ್ ಇದರಲ್ಲಿ 2 ಮಾಡಿದ್ದೀನಿ ಇವಾಗ ಅಲ್ವಾ. ನೋಡಿ ಒಂದೇ ಥರ ಸೇಮ್ ಇರೋ ಥರನೇ ಗೊತ್ತಾಗ್ತಾ ಇದೆ ನಿಮಗೆ. ಇಲ್ಲಿ ನಾಟ್ ಹಾಕಿದ್ದೀನಿ. ನಮಗೆ ಬೇಕು ಅಂತಂದರೆ ಇದಕ್ಕೂ ನಾಟ್ ಹಾಕ್ಕೋಬೋದು ನಾವು. ನಾಟ್ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ ಸೇಫಾಗಿರುತ್ತೆ ಕಟ್ಟುವಾಗ. ಒಳಗಡೆ ಲಾಕ್ ಇರೋದ್ರಿಂದ ನಾವು ಒಳಗಡೆನೇ ಒಂದು ಹುಕ್ಕಿರೋದು, ಅದಕ್ಕೆ ಟೈ ಮಾಡಿರೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ, ಸೇಫಾಗಿ ಗಟ್ಟಿಯಾಗಿರುತ್ತೆ. ನೋಡಿ ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ಇದೇ ಥರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜಡೆ ಹೇಗೆ ಇದನ್ನು ಟೈ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ಇನ್ನು ಮುಂದೆ ಏನಾದ್ರು ನಿಮಗೆ ನೋಡಬೇಕು, ಇನ್ನೂ ಹೊಸ ಬರ್ತಾ ಇರೋವಂಥದ್ದು ಕಲಿಬೇಕು ಅನ್ನೋ ಇಷ್ಟ ಇದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.